ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ವೆಜ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಹಸಿಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ, ಲವಂಗ, ಸೋಂಪು, ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಬೀನ್ಸ್, ಕ್ಯಾರೆಟು, ನುಕ್ಕೋಲು, ಹಾಗೆ ಬಟಾಣಿ ಇಷ್ಟೂ ರೆಡಿ ಮಾಡ್ಕೋಬೇಕು. ಆಮೇಲೆ ಒಂದು ಪ್ಯಾನ್ಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿ ನಾವು ತಗೊಂಡಿರೋ ಸ್ಪೈಸಸ್ ಏನಿದೆ, ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ, ಸೋಂಪು ಅಷ್ಟನ್ನು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ 1 ಇಂಚು ಶುಂಠಿ ಹಾಕಬೇಕು. ಶುಂಠಿ ಹಾಕಿ ಒಂದು 10 ಎಸಳು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ ಹಾಕಿ 2 ಹಸಿಮೆಣಸು ಕಟ್ ಮಾಡಿರೋದು, 2 ಹಸಿಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ನೀಟಾಗಿ ತೊಳ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕಿ ಎಲ್ಲನೂ ಬಾಡಿಸ್ಕೋಬೇಕು. ಈರುಳ್ಳಿದ ಹಸಿ ಸ್ಮೆಲ್ ಹೋಗೋಷ್ಟು ಬಾಡಿಸ್ಕೋಬೇಕು. ಇದು 2 ನಿಮಿಷ ಆದಮೇಲೆ ಒಂದು ಸೈಡಿಗೆ ಆರಕ್ಕೆ ಎತ್ತಿಡಬೇಕು. ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲು, 2 ಟೀ ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಆಮೇಲೆ ಒಂದು ಕಟ್ ಮಾಡಿರೋ ಹಸಿಮೆಣಸು ಹಾಕ್ಕೋಬೇಕು. ಮತ್ತು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಆಗುವಾಗ ನಾವು ರುಬ್ಬಿಟ್ಟಿರೋ ಮಸಾಲ ಇಷ್ಟೊತ್ತಿಗೆ ಆಡಿಸ್ಕೋಬೇಕು. ಆಡಿಸ್ಕೊಂಡಿರೋ ಆಮೇಲೆ ಒಂದು 1/4 ಟೀ ಸ್ಪೂನ್ ಅರಿಶಿಣ ಹಾಕ್ಕೋಬೇಕು ಇದಕ್ಕೆ, ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ತೊಳೆದು ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೆಟೊ ಮೀಡಿಯಮ್ ಸೈಜ್ದು ಒಂದು ಹಾಕಿ ಟೊಮೆಟೊ ಸ್ವಲ್ಪ ನೀರು ಬಿಡೋವರೆಗೂ ಬಾಡಿಸಿ ರುಬ್ಬಿರೋ ಮಸಾಲ ಹಾಕ್ಕೋಬೇಕು. ರುಬ್ಬಿರೋ ಮಸಾಲ ಫ್ರೈ ಆಗೋದೇನು ಬೇಡ, ಮಿಕ್ಸ್ ಆದರೆ ಸಾಕು. ಯಾಕೆಂದ್ರೆ ನಾವು ಮೊದಲೇ ಫ್ರೈ ಮಾಡಿದ್ದೀವಿ ಮಸಾಲಾನ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ಸಾಕದು, ಈರುಳ್ಳಿ ಟೊಮೆಟೊ ಜೊತೆ. ಈಗ ನೆನೆಸಿಟ್ಟಿರೋ ಬಟಾಣಿ, ತೊಳೆದಿಟ್ಟಿರೋ ಒಂದು 1/4 kg ತರಕಾರಿ, ಕ್ಯಾರೆಟ್, ಬೀನ್ಸು, ನುಕ್ಕೋಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಧನಿಯಾ ಪುಡಿ, 3/4 ಟೀ ಸ್ಪೂನ್ ಅಚ್ಚಕಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಅಳತೆಗೆ ಅಕ್ಕಿ ತೊಗೊಂಡಿರ್ತೀವಲ್ಲ ಅಷ್ಟು ಅಕ್ಕಿ ಹಾಕ್ಕೊಂಡು, ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ ನಾನು. ಹಾಗೆ 1ಕ್ಕೆ 2 ನೀರು, 1 ಅಕ್ಕಿ ತೊಗೊಂಡ್ರೆ 2 ನೀರು ಹಾಕ್ಕೋಬೇಕು. ಹೀಗೆ ಇದು ಉಪ್ಪೆಲ್ಲ ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬರೋವರೆಗೂ ಬಿಡಬೇಕು. 2 ವಿಸಿಲ್ ಬಂದು ಕುಕ್ಕರ್ ಆರಿದ ಮೇಲೆ ಓಪನ್ ಮಾಡಬೇಕು. ಓಪನ್ ಮಾಡಿ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ಕೋಬೇಕು. ಅರ್ಧ ನಿಂಬೆಹಣ್ಣು ಹಿಂಡ್ಕೋಬೇಕು. ಆಮೇಲೆ ಸ್ವಲ್ಪ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಸಾಲೆ ಎಲ್ಲ ಮೇಲಿದೆ, ಇದು ಹಂಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಪಲಾವ್ನ ಮೇಲಿಂದ ಕೆಳಗಡೆ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಾಗಿದೆ, ಇದು ಹುಡಿಯಾಗಾಗಿದೆ, ಎಲ್ಲೂ ಅಂಟ್ಕೊಂಡಿಲ್ಲ. ಇದು ರಾಯ್ತಕ್ಕೆ. ಇದು ಮಿಕ್ಸ್ ಆದಮೇಲೆ ಎಲ್ಲ ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಮೊಸರು ಹಾಕಿ 3/4 ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀಟಾಗಿ ಮಿಕ್ಸ್ ಆದಮೇಲೆ ಬಿಸಿ ಬಿಸಿ ಪಲಾವ್ ಜೊತೆಗೆ ರಾಯ್ತ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.